ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವ ಸಮಾರಂಭ ಜುಲೈ 18ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಅಂತ ಐಐಟಿ ನಿರ್ದೇಶಕ ಡಾಕ್ಟರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಧಾರವಾಡ ಐಐಟಿಯ ದಶಮಾನೋತ್ಸವದ ನಿಮಿತ್ತ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಸಭಾ ಸದಸ್ಯೆ ಪದ್ಮಭೂಷಣ ಸುಧಾಮೂರ್ತಿಯವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ದೆಹಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಭೀಮ್ ಸಿಂಗ್, ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಸಿಇಒ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ್ ಕುಮಾರ್ ಹಾಗೂ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಶರದ್ ಕುಮಾರ್ ಸರಾಫ್ ಭಾಗವಹಿಸಲಿದ್ದಾರೆ ಎಂದರು. ಅದರಂತೆಯೇ ಬಿಟೆಕ್ನ 206 ವಿದ್ಯಾರ್ಥಿಗಳು, ಬಿಎಸ್ನ 13 ವಿದ್ಯಾರ್ಥಿಗಳು, ಎಂಟೆಕ್ನ 55 ವಿದ್ಯಾರ್ಥಿಗಳು ಹಾಗೂ ಎಂಎಸ್ನ 12, ಪಿಎಚ್ಡಿಯ 24, ಪಿಜಿ ಡಿಪ್ಲೊಮಾದ 1 ವಿದ್ಯಾರ್ಥಿ ಸೇರಿ ಒಟ್ಟು 313 ಐಐಟಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದರು. ಸುಧಾಮೂರ್ತಿ ಹುಬ್ಬಳ್ಳಿಯ ಬಿವಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಬೆಂಗಳೂರಿನ ಐಐಎಸ್ಸಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡರು. ಧಾರವಾಡ ಹುಬ್ಬಳ್ಳಿಯ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿರುವ ಸುಧಾಮೂರ್ತಿಗೆ ತವರಿನಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡುತ್ತಿರುವುದು ವಿಶೇಷವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ನವೀನ್ ಎಂಬಿ, ಡಾಕ್ಟರ್ ಕಲ್ಯಾಣ್ ಕುಮಾರ್ ಭಟ್ಟಾಚಾರ್, ಪ್ರೊಫೆಸರ್ ದಿಲೀಪ್ ಎಡಿ, ಪ್ರೊಫೆಸರ್ ಧೀರಜ್ ಪಾಟೀಲ್, ಪ್ರೊಫೆಸರ್ ಪ್ರತ್ಯಾಸಾ ಬುಯಿ, ಪ್ರೊಫೆಸರ್ ರಿಧಿಮಾ ತಿವಾರಿ, ಧೀರಜ್ ಪಾಟೀಲ್, ಪ್ರೊಫೆಸರ್ ಕೋಟೇಶ್ವರ ರಾವ್ ಕೆ ಇದ್ದರು. ಈ ಶನಿವಾರ ನಮ್ಮ 7ನೇ ಘಟಿಕೋತ್ಸವ 7th ಕಾನ್ವೊಕೇಶನ್ ಆಗ್ತಾ ಇದೆ. ಮಧ್ಯಾಹ್ನ 3ನೇ ಘಟಿಕೋತ್ಸವ ಈ ಇದರಲ್ಲಿ ಆಗ್ತಾ ಇದೆ. ಸುಮಾರು 314 ವಿದ್ಯಾರ್ಥಿನಿಯರು ಪದವಿ ಗ್ರಹಣ ಅವರು ಪದವಿ ಕೊಡಲಾಗ್ತದೆ, ಪದವಿ ಪ್ರದಾನ. ಒಂದು ವಿಶೇಷತೆ ಅಂದರೆ ನಮ್ಮ ಐಐಟಿ ಧಾರವಾಡದ ಈ ಲಘು ಇತಿಹಾಸದಲ್ಲಿ ಮೊದಲನೇ ಸಲ ನಾವು ಗೌರವ ಡಾಕ್ಟರೇಟ್ PhD, ಡಾಕ್ಟರ್ ಆಫ್ ಫಿಲಾಸಫಿ, ಆನರೈಸ್ ಕಾಸಾ ಇದನ್ನು ಹುಬ್ಬಳ್ಳಿಯವರೇ ಆದ ಸುಧಾಮೂರ್ತಿ, ಶ್ರೀಮತಿ ಸುಧಾಮೂರ್ತಿ ಅವ್ರಿಗೆಲ್ಲ ಪರಿಚಯ ಇದ್ದೇ ಇದೆ. ಅವರು ಸದ್ಯಕ್ಕೆ ಅದು ನಾಮಿನೇಟೆಡ್ ರಾಜ್ಯಸಭಾ ಸದಸ್ಯರು ಹೌದು, ಜೊತೆಗೆ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಅವರು ಹೌದು. ಮೂಲತಃ ಹುಬ್ಬಳ್ಳಿಯವರೇ. ಇಲ್ಲಿ BVB ಇಂಜಿನಿಯರಿಂಗ್ ಕಾಲೇಜ್, ಈಗ ಯಾವುದಕ್ಕೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ BVB ಕ್ಯಾಂಪಸ್ ಅಂತ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ, ಅಲ್ಲಿ ಅವರು ತಮ್ಮ BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ಅದಾದ ನಂತರ ಇದರಲ್ಲಿ ಟಾಟಾ ಟೆಲಿಕೋ ಪುಣೆಯಲ್ಲಿ ಕೆಲಸ ಮಾಡಿ ಅದಾದ ನಂತರ ಬೆಂಗಳೂರಲ್ಲಿ ಮಾಡಿ ತುಂಬ ಒಳ್ಳೆ ಪ್ರಸಿದ್ಧ ಲೇಖಕಿ, ಸಾಮಾಜಿಕ ಸೇವೆಯಲ್ಲಿ ಅವ್ರದ್ದು ತುಂಬ ಮಹತ್ವದ ಯೋಗದಾನ ಇದೆ. ಅವ್ರಿಗೆ ನಾವು ಇದನ್ನ ಗೌರವ ಡಾಕ್ಟರೇಟ್ ಪದವಿಯನ್ನು ಐಐಟಿ ಧಾರವಾಡದ ಲಘು ಇತಿಹಾಸದಲ್ಲಿ ಇದು ಮೊದಲನೇದು ಪ್ರದಾನ ಮಾಡ್ತಾ ಇದ್ದೀವಿ. ನಮ್ಮ ಐಐಟಿ ಧಾರವಾಡದ 7ನೇ ಘಟಿಕೋತ್ಸವ ಮೊದಲನೇ ದಶಕದ ಅಂತ್ಯದಲ್ಲಿ ಬರುವ ಶನಿವಾರ 18ನೇ ಜುಲೈ 2026ರಂದು ಈ ಒಂದು ಸಮಾರಂಭ ನೆರವೇರಲಿದೆ. ಇದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ವಿಜೇತೆ ಮತ್ತು ರಾಜ್ಯಸಭೆಯ ನಾಮಿನೇಟೆಡ್ ಸದಸ್ಯರು ಶ್ರೀಮತಿ ಸುಧಾಮೂರ್ತಿ, ಮೂಲತಃ ಹುಬ್ಬಳ್ಳಿಯವರೇ, ನಿಮಗೆಲ್ಲ ಗೊತ್ತಿರ್ಬೋದು. ಸುಧಾ ಕುಲಕರ್ಣಿ ಮೂರ್ತಿ ಅವರು ಇಲ್ಲೇ KLE ಟೆಕ್ ಯೂನಿವರ್ಸಿಟಿ BVB ಕ್ಯಾಂಪಸ್, ಯಾವುದಕ್ಕೆ ನಾವು BV ಭೂಮರೆಡ್ಡಿ ಅಭಿಯಾಂತ್ರಿಕಿ ಮಹಾವಿದ್ಯಾಲಯದಿಂದ ಇದನ್ನು ನಾವು BE ಮುಗಿಸಿ 1972ರಲ್ಲಿ ನಂತರ IISc ನಮ್ಮ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮಾಸ್ಟರ್ಸ್ ಮುಗಿಸಿ ಅವರು ಸಾಕಷ್ಟು ಪುಸ್ತಕಗಳ ಲೇಖಕಿನೂ ಹೌದು, ಸಾಮಾಜಿಕ ಕಳಕಳಿ ಇರುವಂಥ ಒಂದು ಇದು ಆಯಿತು. ವಿಶೇಷತಃ ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ಪ್ರೇರಣಾದಾಯಿ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ನಾವು IIT ಧಾರವಾಡ ಒಂದು ಗೌರವ ಡಾಕ್ಟರೇಟ್ ಕೊಡುವ ಒಂದು ನಮಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ
ನಾವು ಇದು ಅವರಿಗೆ ಚಿರಋಣಿ. ಮತ್ತು ನಮ್ಮ ರಾಷ್ಟ್ರಪತಿ ಭವನ ರಾಷ್ಟ್ರಪತಿ ಶ್ರೀಮತಿ ಇದು ಸನ್ಮಾನ್ಯ ದ್ರೌಪದಿ ಮುರ್ಮು ಅವರಿಗೆ ಮತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಗೆ ನಾವು ಋಣಿಯಾಗಿದ್ದೇವೆ. 7th Convocation Ceremony, Indian Institute of Technology, Dharwad.